ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಕೂಡ ಕೆಲವು ಕಡೆ ಮಾತ್ರ ಬ್ರೇಕ್ ಹಾಕಿದ್ರು ಮತ್ತೆ ಕೆಲವು ಕಡೆ ಬಹುತೇಕ ನಿಮ್ಮ ಸಚಿವರುಗಳು ಕೂಡ ಆಸಕ್ತಿ ತೋರಿಸಲಿಲ್ಲ. ಕಾಂಗ್ರೆಸ್ನಲ್ಲೇ ಗೊಂದಲ ಇದ್ದಂಗೆ ಇದೆಯಾ ಏನು ಅಂತ ಅಲ್ಲ ನಾನು ಹೇಳೋದು. ನಾನು ಸುಮ್ಮನೆ ಯಾಕೆ ಅವ್ರಿಗೆ ಗೊಂದಲ ಮಾಡೋವಂಥದ್ದು ವಿಚಾರ ಬೇಡ ಅನಿಸ್ತದೆ ನನಗೆ. ಅವರೊಟ್ಟಿ ಅವರು 106 ಜನ ಮಾಡ್ಕೊಂಡು ಹೋಗ್ತಾ ಇದ್ರು. ಈಗ ಸುಮ್ಮನೆ ಈ BJP ಕೆಲವು ಪುಡಾರಿಗಳು ಸಹ ಚಡ್ಡಿ ಹಾಕಕ್ಕೆ ಹೊರಟುಬಿಟ್ಟಿದ್ದಾರೆ. ಅವರಿಂದ ಸಮಸ್ಯೆ ಆಗಿದೆ. RSS ರಿಂದ ಏನು ಸಮಸ್ಯೆ ಇರಲಿಲ್ಲ. ಯಾವ BJP ಪುಡಾರಿಗಳು ಶುರುವಾದರು ಅವರೆಲ್ಲ ಹಾಕಕ್ಕೆ ಹತ್ತಿದ್ರು. RSSಗೆ ಕೆಟ್ಟ ಹೆಸರು ಬಂತು. ಅವರೆಲ್ಲೊಬ್ರು ಹೇಳಿದಾರಲ್ಲ, ನಾವು ನಮ್ಮ ಸಂಸ್ಥೆ ನಾವು ಮಾಡ್ತೀವಿ, ನೀವು ಯಾಕಪ್ಪ ಕೈ ಹಾಕ್ತೀರ ಅಂತ BJPಗೆ ಬೈದಿದ್ದಾರೆ, ಗೊತ್ತಾಯ್ತಾ? ಹಂಗಾಗಿ ಅಲ್ಲಿ ಗೊಂದಲ ಸೃಷ್ಟಿಯಾಗಿದ್ದು ಬಿಟ್ರೆ RSS ಅವರು ಹಿಂದಿನ ಮಾಡ್ಕೊಂಡು ಬಂದಿದ್ದಾರೆ. ನಾವೇನು ಎಲ್ಲೂ ಅವ್ರಿಗೆ ಅಡಚಣೆಗಳು ಹಾಕಿಲ್ಲ, ಏನು ಹಾಕಿಲ್ಲ. ಆದರೆ ಒಂದು ತಿಳ್ಕೊಬೇಕ್ರಿ, ಈಗ ಗಣೇಶಕ್ಕೆ ಈಗ ಇಡಬೇಕಾದ್ರೆ ಪರ್ಮಿಷನ್ ತೊಗೊತೀರಿ, ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಪರ್ಮಿಷನ್ ತೊಗೊತೀರಿ. ಆದರೆ ಏನು ನಿಮಗೆ ಏನು ಹಾಗೆ RSS ಅವ್ರು ಕೂಡ ಫ್ರೀ ಬಿಡೋಕ್ಕಿದೆ ಛತ್ರನ ಆ ಥರ ಇರಬಾರ್ದು. ಅವರು ಸಹ ಒಂದು ಪರ್ಮಿಷನ್ ತಗೋಬೇಕು, ಹೋಗ್ಬೇಕು, ಮಾಡಿ. ಯಾರೋ ಬೇಡ ಅನ್ನೋದಲ್ಲ. ಇಲ್ಲಿವರೆಗೆ ಪರ್ಮಿಷನ್ ತೊಗೊಂಡಿಲ್ಲ, ಮಾಡಿಲ್ಲ, ಬಿಟ್ಟಿದ್ದೀವಲ್ಲ, ಎಲ್ಲ ಮಾಡಿದ್ದೀವಿ ನಾವು. ಈಗ ನಮ್ಮ ತಾಲೂಕಲ್ಲೂ ಮೊನ್ನೆ ಮಾಡಿದರು. ಅದರಲ್ಲೂ ಮಸೀದಿ ಹತ್ರನೇ ಹೋಗ್ಬೇಕಂತಲೂ ಹೇಳಿದರು. ಕೊಡ್ರಪ್ಪ ಅಂದೆ ನಾನು. ಅದೆಲ್ಲ ಏನು ತಲೆ ವಿಷಯ ಅಲ್ಲ. ಮಸೀದಿ ಹತ್ರ ಹೋಗ್ತಾರೋ ಅಥವಾ ಮಸೀದಿ ಒಳಗೆ ಹೋಗ್ತಾರೋ, ಹೊಕ್ಕೆ ಬರಲಿ ಬೇಕಾದ್ರೆ ಕೊಡಿ ಅಂತಲೂ ಹೇಳಿದೆ ನಾನು. ಅಂದರೆ ನಮಗೇನು ಆ ಥರ ಕಾಣಿಸ್ಲಿಲ್ಲ ಬೇಗ ಇದು. ಆದ್ದರಿಂದ ಯಾವ ಬೆದರಿಕೆಗಳನ್ನು ಇವೆಲ್ಲ ಹಾಕಿದರೆ RSS ಅಂತ ಹೇಳ್ಕೊಂಡು ಬೆದರಿಸೋದು ಇದೆ ಅಲ್ಲ, ಅದಕ್ಕೆ ನಾವು ಹೆದರುವಂಥದ್ದು ಇಲ್ಲ ಅಂತ ನಾವು ಹೇಳಿದ್ ಬಿಟ್ರೆ ಆ ಥರ ಯಾವುದೇ ಸಮಸ್ಯೆ ಇಲ್ಲ. ಗೊಂದಲ ಮಾಡೋದು ಯಾವುದೂ ಇಲ್ಲ. ನಮ್ಮ ಸರ್ಕಾರಕ್ಕೆ ಅದು ಇರಲಿಲ್ಲ. ಪರ್ಮಿಷನ್ ತಗೊಳ್ಳಿ ಅಂತ ನಾನು ಹೇಳಿದ್ದೀನಿ ಬಿಟ್ರೆ ಮತ್ತೇನು ಇಲ್ಲ. ಪರ್ಮಿಷನ್ ತಗೊಳ್ಳಿ, ಎಲ್ಲರೂ ಪರ್ಮಿಷನ್ ತಗೊಳ್ಳೋದು ಒಳ್ಳೇದು. ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕಾಗಿ ಟಾರ್ಗೆಟ್ ಮಾಡಿದ್ದಾರೆ. ಆದ್ರಿಂದ ನಾನು ಹೇಳಿದೆ, ಯಾವ ಹೆದರಿಕೆಗಳನ್ನು ಕೊಟ್ಟರೆ ನಾವು ಬ್ರಿಟಿಷರನ್ನೇ ಓಡಿಸಿದ್ವಿ, ನಿಮ್ಮನ್ನು ಬಿಡೋಕ್ಕಾಗಲ್ಲ ಅಂತ ಹೇಳಿದ್ದು ನಾವು ಸತ್ಯ. ನಾನು ಹೇಳಿದ್ದೀನಿ ಅಲ್ವಾ? ಬೆದರಿಸುವಂಥ ಕಾಲ ಇವತ್ತಲ್ಲ, ಅದಕ್ಕೆಲ್ಲ ಹೆದರೋದಲ್ಲ ನಾವು ಅಂತ ಹೇಳಿದ್ವಿ. ಆದರೆ ನಿಮ್ಮ ಸಂಘಟನೆಗೆ ನಾವು ಎಲ್ಲೂ ತೊಂದರೆ ಕೊಟ್ಟಿಲ್ಲ, ನೀವು ಮಾಡ್ಕೊಂಡು ಹೋಗ್ರಿ. ಯಾಕಂದರೆ ಹಿಂದಿನ ಸಂಘಟನೆ ಬೇರೆ, ಇವತ್ತಿನ ಸಂಘಟನೆ ಬೇರೆ. ಹೇಳ್ದಲ್ಲ, ಯಾವ BJP ಕೆಲವು ಪುಡಾರಿಗಳು ಸೇರ್ಕೊಂಡು ಅದಕ್ಕೆ ಚಡ್ಡಿ ಪ್ಯಾಂಟ್ ಹಾಕಿದ್ರು, ಅಲ್ಲಿ RSSಗೆ ಕೆಟ್ಟ ಹೆಸರು ಬಂದಿದ್ದು ಬಿಟ್ರೆ ಬೇರೆ ಏನು ಇರಲಿಲ್ಲ. RSS ಬಗ್ಗೆ ವೈಯಕ್ತಿಕವಾಗಿ ನಿಮ್ದೇನೋ ನನಗೆ ಆ ಥರ ಅವ್ರ ಸಂಘಟನೆ ಏನಿದೆ ಅವ್ರು ಮಾಡ್ಕೊಂಡು ಅವ್ರು ಹೋಗ್ಲಿಕ್ಕೆ ನಮ್ಗೆ ಇಲ್ಲ. ಅಲ್ಲಿ ಹೇಳಿದ್ದಾರೆ, ವಿರೋಧ ಮಾಡೋರು ಎಲ್ಲರೂ ವಿರೋಧ ಮಾಡಕ್ಕೆ ಹೋಗಿರೋದಲ್ಲ, ಅವ್ರವ್ರು ಇದು ವೈಯಕ್ತಿಕ, ಅವ್ರು ನನಗೆ ಗೊತ್ತಿಲ್ಲ. ಬಟ್ ನಮ್ಮಲ್ಲಿ ಅವ್ರು ಹೇಳಿದ ಏನು ಹೇಳಿದ್ದಾರೆ ಅಂದರೆ ಪರ್ಮಿಷನ್ ತಗೋಬೇಕಂತ ಹೇಳಿದ್ದಾರೆ. ಪರ್ಮಿಷನ್ ತಗೊಳಕ್ಕೆ ನಿಮ್ಗೆ ಅಂತ ಏನಾಗಿದೆ? ಪರ್ಮಿಷನ್ ತಗೊಳ್ಳಿ, ನಾವೇನು ಬೇಡ ಅಂತೀವ. ಶಾಲೆಯಲ್ಲಿ ಒಂದು ಮಾಡಕ್ಕೆ ಹೋಗಬೇಡಿ, ಬೇರೆ ಮೈದಾನದಲ್ಲಿ ತಗೊಳ್ಳಿ, ಇನ್ನೊಂದ್ರಲ್ಲಿ ತಗೊಳ್ಳಿ, ನಾವು ಖಂಡಿತ ಕೊಡ್ತೀವಪ್ಪ. ನಾವೆಲ್ಲೂ ಅಬ್ಜೆಕ್ಷನ್ ಇಲ್ಲಿವರೆಗೆ ಅಬ್ಜೆಕ್ಷನ್ ಅವ್ರಿಗೆ ಕೊಟ್ಟಿಲ್ಲ. ನಾನು ಬಿಹಾರ ಚುನಾವಣೆ ಹೆಸರಲ್ಲಿ ಸಚಿವರು ಮತ್ತು ಅಧಿಕಾರಿಗಳಿಂದ ಹಣ ವಸೂಲಿ ನಡೀತಾ ಇದೆ. ಬಿಹಾರ ಎಲೆಕ್ಷನ್ ನಡೆಸಲಿಕ್ಕೆ ರಾಜ್ಯದಿಂದ ಹಣ ತಗೊಂಡು ಹೋಗ್ತಾ ಇದ್ದಾರೆ ಅಂತ ನಿಮ್ಮ ಸಂಸದರು ನೋಡಿ. ಅವ್ರ ಅಪ್ಪ ಮಗರಿಗೆ ಅದೇ ಕೆಲಸ ಆಗಿದ್ದವರು, ಹಿಂದಿಂದ ಮಾಡಿದ್ದವ್ರು. ಅದರಿಂದ ಅದೇ ಯೋಚನೆದಲ್ಲೇ ಇರ್ಬೋದು ರಾಘವೇಂದ್ರ ಬಿಟ್ಟರೆ ಬೇರೆಯವರು ಇಲ್ಲ ಅಲ್ವಾ? ಅವ್ರ ಉದ್ದೇಶ ಇದೆ, ಅದೇ ಇರ್ತದೆ. ಅವ್ರ ಹಿಂದೆ ಅಪ್ಪ ಮಕ್ಕಳು ಮಾಡಿದ್ದು ಅದೇ ಅಲ್ವಾ? ಕೋಟ್ಯಾಂತರ ರೂಪಾಯಿ ಇವತ್ತು ಹಡಬಿ ದುಡ್ಡು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಅದೇನೇ ಮಾಡ್ತಾರ ಅವರು. ಮತ್ತು ಬೇರೆಯವರಿಗೂ ಅದನ್ನೇ ಹೇಳ್ತಾರ ಅವರು. ಅಧಿಕಾರಿಗಳ ಹತ್ರ ದುಡ್ಡು ಇಸ್ಕೊಂಡ್ರು, ದುಡ್ಡು ತೊಗೊಂಡೋಗಿ ಯಾರು ಬಿಹಾರಕ್ಕೆ ಕೊಡ್ತಾರೆ. ಅಂದರೆ ಯಾವ್ದಾರು ಒಂದು ಚುನಾವಣೆ ಬಂದು ಕೂಡ ಇವ್ರದ್ದೊಂದು ಕತೆ ಇರದ್ದೇ ಇರುತ್ತೆ, ಹಕ್ಕಿಕತೆ ಹೇಳ್ತಾನೆ ಇರ್ತಾರೆ. ಇವೆಲ್ಲ ಯಾವುದೂ ನಡೆಯೋದಿಲ್ಲ. ಯಾವುದೇ ಚುನಾವಣೆಗೆ ಯಾವುದೇ ದುಡ್ಡು ಕಲೆಕ್ಟ್ ಮಾಡುವಂಥ ಪ್ರಶ್ನೆನೇ ಇಲ್ಲ. ಅದೆಲ್ಲ ಅಲ್ಲಿನ ಲೀಡರ್ಗಳು ಏನಿದ್ದಾರೆ ಅವ್ರು ನೋಡ್ಕೋತಾರೆ. ಪದೇ DCM ಅವರನ್ನು ಭೇಟಿ ಮಾಡ್ತಾ ಇದ್ದೀರಿ? ಪದೇ ಏನು DCM ಇಲ್ಲ. ನಿನ್ನೆ CM ಅವ್ರ ಮನೆ ಹೋಗಿದ್ದೀನಿ. CM ಅವ್ರ ಜೊತೆಗೆ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಕಾರ್ಯಕ್ರಮ ಮುಗಿಸಿ ಬಂದಿದ್ದೇನೆ. ಇವತ್ತು ವಿಶ್ ಮಾಡಕ್ಕೆ ಇವತ್ತು ಹೋಗ್ತಾ ಇದ್ದೇನೆ. CM ಅವ್ರು ಇವತ್ತು ಇಲ್ಲ, ಮೈಸೂರಿಗೆ ಹೋಗ್ತೀನಿ ಅಂದಿದ್ದಾರೆ. ನಾಳೆ ಅವ್ರ ಮನೆ ಹೋಗ್ತಾ ಇದ್ದೀನಿ. ಇದು ಎಂತ ಮಾರ? ಅದಕ್ಕೂ ಅಲ್ಲ, ಇದು ಚೆನ್ನಾಗಿದೆ ನಿಮ್ಮದು. ಅಲ್ಲರೇ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಮಂತ್ರಿಗಳು ಮನೆ ಹೋಗ್ಲಿಕ್ಕೆ ನಮಗೆ ಏನ್ರಿ ಆಗ್ಬೇಕು? ಕೇಳ್ತೀನಪ್ಪ. ಅದೇ ಅವ್ರನ್ನ ಕೇಳ್ತೀನಿ. ಒಳ್ಳೆ 3ನೇ ಟರ್ಮ್ MLA ಆಗಿದ್ದೇನೆ. ಒಬ್ಬ ಹಿಂದುಳಿದ ವರ್ಗದ ಒಬ್ಬ ನಾಯಕ ಈಡಿಗ ಸಮಾಜದಲ್ಲಿ ಇದ್ದೇನೆ. ಬಂಗಾರಪ್ಪನ ಶಿಷ್ಯನಾಗಿದ್ದೇನೆ. ಹಾಗಾಗಿ ಕೇಳಿದ್ದೇನೆ, ಮುಖ್ಯಮಂತ್ರಿಗಳಿಗೂ ಕೇಳಿದ್ದೇನೆ, ನಮ್ಮ ಸಾಹೇಬರಿಗೂ ಕೇಳಿದ್ದೇನೆ, ಕೆಲವು ಹಿರಿಯ ನಮ್ಮ ಮಂತ್ರಿಗಳಿಗೂ ಕೇಳಿದ್ದೇನೆ. ಸರ್ ಒಂದು ಅವಕಾಶ ಕೊಡಿ ಸರ್ ಅಂತ ಕೇಳಿದ್ದೇನೆ. ತಪ್ಪೇನಿದೆ? ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟಿದ್ದು. ಕೊಡಲ್ಲ ಅಂತೇಳಿ ಭಿನ್ನಮತ ಮಾಡಲ್ಲ, ವಿರೋಧ ಹೋಗಲ್ಲ, ಏನೂ ಮಾಡಲ್ಲ. ಇದೇ ಮುಖ್ಯಮಂತ್ರಿಗಳ ಕೈ ಕೆಳಗೆ ಸಚಿವರಾಗಬೇಕು ಅಂತ ಅದನ್ನ ನನಗೆ ಗೊತ್ತಿಲ್ಲ. ಅದನ್ನೆಲ್ಲ ನೀವು ಹೈಕಮಾಂಡ್ ವಿಚಾರದಲ್ಲಿ ನೀವು ಕೇಳ್ಕೊಳ್ಳಿ. ಅದೆಲ್ಲ ದೇವರ ಇಚ್ಛೆ ಅಂತ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ. ಸರ್, ನಿನ್ನೆ ನೆರೆ ಪರಿಹಾರ ಬಿಡುಗಡೆ ಆಗಿದೆ. 384 ಕೋಟಿ ರಾಜ್ಯಕ್ಕೆ ಕೊಡೋಕೆ ಕೇಂದ್ರ ಗೃಹ ಸಚಿವ 1,000 ಕೋಟಿ ಮಹಾರಾಷ್ಟ್ರಕ್ಕೆ 1,580 ಕೋಟಿಯನ್ನು ಕೊಟ್ಟಿದ್ದಾರೆ. 380 ಕೋಟಿ ಕರ್ನಾಟಕಕ್ಕೆ, 1,500 ಕೋಟಿ. ಸರ್ ನೋಡಿ, 2 ವರ್ಷದಿಂದ 2.5 ವರ್ಷ ಆಗ್ತಾ ಬಂತು ನಮ್ಮ ಸರ್ಕಾರ
ಸರ್ಕಾರ ಬಂದ ಮೇಲೆ ಕೇಂದ್ರದ ಎಲ್ಲ ಇದರಲ್ಲೂ ಸಹ ನಮ್ಮೊಂದಿಗೆ ಹಿಡಿತವನ್ನು ಕೊಟ್ಟಿದ್ದಾರೆ. ಈಗ ನೋಡಿ, ಸಡನ್ಲಿ ನಿಮಗೆ ಇವತ್ತು GST ಇದು ಮಾಡಿದ್ರು 15,000 ಕೋಟಿ ನಮಗೆ ಲಾಸ್ ಆಯಿತು. ಒಂದೇ ಸರಿಗೆ ಮಾಡಿದ್ರು. ಇಷ್ಟು ವರ್ಷ ದುಡ್ಡು ತೊಗೊಂಡ್ರು, ಆಮೇಲೆ ಒಂದೇ ಸರಿಗೆ ಇದು ಮಾಡಿದ್ರು, ಎಲ್ಲ ರಾಜ್ಯಕ್ಕೂ ಹೊಡೆದ ಬಿದ್ದಿದೆ. ನಮಗೆ ಬರುವಂಥ ಹಣವನ್ನು ಕೊಡಬೇಕಾದ್ರೆ ನಾವು ಕೋರ್ಟಿಗೆ ಹೋಗಿ ತರುವಂಥದ್ದು ಆಯಿತು. ಆ ಪರಿಸ್ಥಿತಿ ಬಂತು. ಇವತ್ತು ನಬಾರ್ಡ್ ಯೋಜನೆಯಲ್ಲಿ ಇವತ್ತು ಒಂದೇ ₹1 ಹಣ ಬರ್ತಾ ಇಲ್ಲ. ಇವತ್ತು ರಸ್ತೆಗಳು ಬರ್ತಾ ಇಲ್ಲ. ಹೈವೇ ರಸ್ತೆಗಳು ಅರ್ಧಕ್ಕರ್ಧ ನಿಂತೋಗಿದೆ. ಉದಾಹರಣೆ ನಾನು ಹೇಳ್ತೀನಿ, ತುಮಕೂರು ಟು ಸಾಗರ ನಮ್ಮ ಶಿವಮೊಗ್ಗ ರಸ್ತೆ ಸುಮಾರು 12-13 ವರ್ಷ ಆಯಿತು. ಇವತ್ತಿಗೂ ಅದು ಮುಕ್ತಾಯ ಆಗ್ತಾ ಇಲ್ಲ. ಆಮೇಲೆ ಎಲ್ಲ ರಸ್ತೆಗಳು ಇದೊಂದೇ ಅಲ್ಲ, ಇದು ನಮ್ಮ ಬೆಂಗಳೂರು ಟು ಮಂಗಳೂರು ಬಹುಶಃ ಮನುಷ್ಯ ಓಡಾಡೋಕ್ಕಾಗಲ್ಲ. ಬರಬೇಕಂದ್ರೆ ಮಂಗಳೂರಿಂದ ಇಲ್ಲಿ ಬರಬೇಕಾದ್ರೆ 12 ಗಂಟೆ ಬೇಕು. ಹಾಗಾಗಿ ಈ ಒಂದು 21ನೇ ಶತಮಾನದಲ್ಲಿ ಇವತ್ತೇನು ಅಚ್ಚ ದಿನ ಅಂತ ಇದ್ದೀರಿ, ಮೋದಿ ಸಾಹೇಬರಿಗೆ ಹೇಳೋದಷ್ಟೇ, ದಯವಿಟ್ಟು ಜನರ ಪರವಾಗಿ ಯಾವುದೇ ಸರ್ಕಾರ ನೋಡಬೇಡಿ, ದೇಶ ನೋಡಿ ಕೊಡಿ ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.